ವಿಷಯ ಏನಂದ್ರೆ ಕಡೆ ಕಾರ್ತಿಕ್ ಸೋಮವಾರ ದಿನ ನಮ್ಮ ಮನೇಲಿ ಮಾಡ್ತಿದೀವಿ. ಆವರೇಜ್ ಗೌಡ್ರ ಮನೆ ಕಡೆ ಕಾರ್ತಿಕ್ ಸೋಮವಾರ ಹೇಗಿರುತ್ತೆ ನೋಡೋಣ ಬನ್ನಿ. ನಮ್ಮಪ್ಪ ಆಫೀಸ್ಗಿನ ಮರ್ತೋಗಿದ್ರು. ಕೊಡೋಣ ಅಂತ ನಾನು ನನ್ನ ತಂಗಿ ಹೋದ್ವಿ. ಆನ್ ದಿ ವೇ ಅವಳನ್ನು ಕೂಡ ಡ್ರಾಪ್ ಮಾಡಿ ಹಾಗೆ ಮನೆಗೆ ಬೇಕಾಗಿರೋ ಥಿಂಗ್ಸ್ ನೆಲ್ಲ ತಗೊಂಡು ನನ್ನ ತಂಗಿನೂ ಕೂಡ ಸ್ಕೂಲ್ಗೆ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಈ ಕಡೆ ನಮ್ ಚಿಕ್ಕಮ್ಮ ಮತ್ತೆ ನಮ್ಮ ಅಮ್ಮ ಸೇರ್ಕೊಂಡು ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂತಾ ಇದ್ರು. ಸರಿ ನೀವಿಬ್ರು ಇದನ್ನ ಮಾಡ್ಕೊಳ್ಳಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರಿಗೆ ಅಲಂಕಾರ ಮಾಡ್ತೀನಿ ಅಂತ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನೇನ್ ಅಲಂಕಾರ ಎಲ್ಲ ಮುಗೀತು, ಹಾಗೆ ರಂಗೋಲಿನೂ ಎಲ್ಲ ಬಿಟ್ಟಾಯ್ತು. ಈ ಕಡೆ ನಮ್ಮಮ್ಮ ಅಡಿಗೆನೂ ಕೂಡ ರೆಡಿ ಮಾಡಿ ಮುಗಿಸಿದ್ರು. ಇದೆಲ್ಲ ಆದ್ಮೇಲೆ ನೆಲ್ಲಿಕಾಯಿ ದೀಪನ ನಾನು ರೆಡಿ ಮಾಡಿದೆ. ರೆಡಿ ಎಲ್ಲ ಆದ್ಮೇಲೆ ನಾವು ಕೂಡ ಸ್ವಲ್ಪ ರೆಡಿ ಆದ್ವಿ. ಅಷ್ಟರಲ್ಲಿ ದಾಸಪ್ಪ ಬಂದ್ರು. ಈ ಶಬ್ದ ಇಲ್ದಲೆ ಪೂಜೆ ಹೇಗ್ ಕಂಪ್ಲೀಟ್ ಆಗುತ್ತೆ ಅಷ್ಟಲ್ಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಯ್ತು. ನಾವು ಮಾಡಿದ ನೈವೇದ್ಯ ಎಲ್ಲ ದೇವ್ರಿಗೆ ಬಡಿಸಿ ಪೂಜೆ ಎಲ್ಲ ಮುಗಿಸಿ ಮಾಡಿದ್ವಿ. ರಿಲೇಷನ್ಸು, ಫ್ರೆಂಡ್ಸು, ಕಸಿನ್ಸು ಎಲ್ಲಾರು ಬಂದಿದ್ರು. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಹಾಗೇನೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಕಾಲ್ ಇಳ್ಕೊಂಡು ನೆಕ್ಸ್ಟ್ ಊಟಕ್ಕೆಲ್ಲ ಕೊಟ್ವಿ. ಊಟಕ್ಕೆ ಕೂತಾಗ್ಲೂ ಅಷ್ಟೇ ನಾವೆಲ್ಲ ಸುಮ್ನೆ ಇರಲ್ಲ, ಏನಾದ್ರೂ ಒಂದ್ ಕಾಮಿಡಿ ಮಾಡ್ಕೊಂಡು ಎಲ್ಲಾರು ಮಾತಾಡ್ಕೊಂಡು ಒಟ್ಟಿಗೆ ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಅಷ್ಟಲ್ಲೇ ನನ್ನ ಫ್ರೆಂಡ್ಸು ಮನೆಗೆ ಹೊರಟ್ರು. ಅವ್ರನ್ನು ಕಳ್ಸ್ಕೊಟ್ಬಿಟ್ಟು ಆ ಡೇನ ನಾವಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಆಕ್ಚುಲ್ ಆಗಿ ನನ್ನ ಡೇ ಕಂಪ್ಲೀಟ್ ಆಗಿದ್ದು ನಮ್ಮಪ್ಪ ಅಮ್ಮನ ನಗುವಿಂದ.